ನಿಮ್ಗಿದ್ ಗೊತ್ತಾ? ಭಾರತದ ಉನ್ನತ ಶಿಕ್ಷಣದಲ್ಲಿ ಅಡ್ಮಿಷನ್ ಆಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಬರೀ 27.1% ಮಾತ್ರ. ಹೀಗಿದ್ದು ಕೇಂದ್ರ ಸರ್ಕಾರ 2024-25 ಬಜೆಟ್ನಲ್ಲಿ ಉನ್ನತ ಶಿಕ್ಷಣದ ಮೇಲೆ ಇದ್ದಂಥ ದುಡ್ಡನ್ನು ದೊಡ್ಡ ಮಟ್ಟದಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಹೌದು, ನೀವು ಸರಿಯಾಗಿ ಕೇಳಿಸ್ಕೊಂಡ್ರಿ. ಉನ್ನತ ಶಿಕ್ಷಣದ ಅನುದಾನದಲ್ಲಿ ಬರೋಬ್ಬರಿ 9,600 ಕೋಟಿ ರೂಪಾಯಿಗಳನ್ನು ಕೇಂದ್ರ ಕಿತ್ತು ಬಿಸಾಕಿದೆ. ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ UGCಗೆ ನೀಡುತ್ತಿದ್ದ ಅನುದಾನದಲ್ಲಿ 2,500 ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದೆ. ಇನ್ನು IIM ಮೇಲೆ ಬರೋಬ್ಬರಿ 308.23 ಕೋಟಿ ರೂಪಾಯಿಗಳನ್ನು ಕಡಿತ ಮಾಡಿದೆ. ಈ ರೀತಿ ಅನುದಾನದ ಕಡಿತವನ್ನು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾನೆ ಇದೆ. ಯಾವುದಾದ್ರೂ ಜವಾಬ್ದಾರಿ ಇರುವ ಸರ್ಕಾರ ಉನ್ನತ ಶಿಕ್ಷಣಕ್ಕೆ ಅನುದಾನನ ಹೆಚ್ಚು ಮಾಡಬೇಕಾ ಇಲ್ಲ ಕಡಿಮೆ ಮಾಡಬೇಕಾ? ಇದರಿಂದ ಬಡವರು, ತಳ ಸಮುದಾಯದವರು, ಈ ಎಲ್ಲ ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣದ ಕನಸು ಏನಾಗ್ಬೋದು? ಕಮೆಂಟ್ ಮಾಡಿ ಹೇಳಿ.